ಒಬ್ರಲ್ಲ ಇಬ್ರಲ್ಲ ಬರೋಬ್ಬರಿ 26 ಭಾರತೀಯರು ಮನಃಶಾಂತಿಗಾಗಿ ಕಾಶ್ಮೀರಕ್ಕೆ ಹೋದಾಗ ಉಗ್ರರು ಸಂಚು ರೂಪಿಸಿ ಹೊಡೆದು ರಣಕೇಕೆ ಹಾಕಿದ್ರು. ಬಿಟ್ಟು ಬಿಡಿ ಅಂತ ಅಂಗಲಾಚಿದ್ರು, ಬಿಡದೆ ಆ ರಾಕ್ಷಸರು ಕೊಂದು ಮುಗಿಸಿದ್ರು. ಅಂಥವ್ರನ್ನ ಸುಮ್ಮನೆ ಬಿಡೋದುಂಟೆ? ಈಗ ಇಂಡಿಯನ್ ಆರ್ಮಿ ಉಗ್ರರ ನೆಲೆಗಳನ್ನ ಹುಡುಕಿ ಬಾಂಬ್ ಹಾಕಿ ಮಟಾಶ್ ಮಾಡಿದೆ. 9 ಕಡೆ ದಾಳಿ ಮಾಡಿರುವ ಭಾರತೀಯ ಸೇನೆ 100ಕ್ಕೂ ಹೆಚ್ಚು ಉಗ್ರರ ಕಥೆ ಮುಗಿಸಿದೆ. ಭಾರತೀಯ ಸೇನೆ ಬಳಸಿದ ಶಸ್ತ್ರಾಸ್ತ್ರಗಳು ಯಾವುವು? ಎಸ್, ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ಭಾರತ ದಾಳಿ ಮಾಡಿದೆ. ಭಾರತೀಯ ಸೇನೆ ಹಾಗೂ ಭಾರತೀಯ ವಾಯುಪಡೆ ಜಂಟಿಯಾಗಿ ಆಪರೇಷನ್ ಸಿಂಧೂರ್ ನಡೆಸಿದೆ. ಮೂರಿದ್ಕೆ, ಮುಜಾಫರ್ಬಾದ್, ಬಹವಲ್ಪುರ್, ಕೊಟ್ಲಿ, ಚಾಕಮ್ರು, ಗುಲ್ಫುರ್, ಬಿಂಬರ್ ಪ್ರದೇಶಗಳಲ್ಲಿರುವ ಉಗ್ರರ ನೆಲೆಗಳ ಮೇಲೆ ದಾಳಿಯಾಗಿದೆ. ಈ ರಣರೋಚಕ ದಾಳಿಗೆ ಇಂಡಿಯನ್ ಆರ್ಮಿ ಬಳಸಿದ್ದು ಅದೊಂದು ಭಯಾನಕ ಶಕ್ತಿಯ ಬ್ರಹ್ಮಾಸ್ತ್ರ. ಸ್ಕಾಲ್ಪ್ ಕ್ಷಿಪಣಿ ಮೂಲಕ ಉಡಾಯಿಸಿದ ಭಾರತ. ಎಸ್, ಉಗ್ರರನ್ನ ಹೊಡೆದುರುಳಿಸಿದ್ದು ಬೇರೆ ಯಾವುದೂ ಅಲ್ಲ, ಸ್ಕಾಲ್ಪ್ ಕ್ಷಿಪಣಿ. ರಫೇಲ್ ಜೆಟ್ ಯುದ್ಧ ವಿಮಾನದ ಮೂಲಕ ಭಾರತೀಯ ವಾಯುಸೇನೆ ಸ್ಕಾಲ್ಪ್ ಕ್ಷಿಪಣಿಯನ್ನ ಉಡಾಯಿಸಿದೆ. ವಿಶೇಷ ಅಂದ್ರೆ ಹಫೀಜ್ ಸಯೀದ್ ಅಡಗುತಾಣದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಪಾಕಿಸ್ತಾನಕ್ಕೆ ಚೀನಾ ನೀಡಿದ್ದ ಜೆಫ್ 17 ಯುದ್ಧ ವಿಮಾನವನ್ನ ಹೊಡೆದುರುಳಿಸಲಾಗಿದೆ. ಹಾಗಾದ್ರೆ ಸ್ಕಾಲ್ಪ್ ಕ್ಷಿಪಣಿ ಅಂದ್ರೇನು, ಇದರ ಸಾಮರ್ಥ್ಯ ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಸ್ಕಾಲ್ಪ್ ಕ್ಷಿಪಣಿ ಫ್ರಾನ್ಸ್ ಮತ್ತು UK ತಯಾರಿಸಿದ ಕ್ಷಿಪಣಿ. ಇದು ದೀರ್ಘ ಶ್ರೇಣಿಯ ವಾಯು ಉಡಾವಣಾ ಕ್ರೂಸ್ ಕ್ಷಿಪಣಿ. ಈ ಕ್ಷಿಪಣಿ ಪೂರ್ಣ ಹೆಸರು ಸ್ಟ್ರೈಕ್ ಏರ್ ಲಾಂಚ್ಡ್ ಕ್ರೂಸ್ ಕ್ಷಿಪಣಿ. ಈ ಕ್ಷಿಪಣಿಯನ್ನ ಬ್ರಿಟನ್ನಲ್ಲಿ ಸ್ಟಾರ್ಮ್ ಶಾಡೋ ಮತ್ತು ಫ್ರಾನ್ಸ್ನಲ್ಲಿ ಸ್ಕಾಲ್ಪ್ ಈಜಿ ಎಂದು ಕರೆಯಲಾಗುತ್ತೆ. ವಾಸ್ತವವಾಗಿ ಇವೆರಡು ಒಂದೇ ರೀತಿಯ ಕ್ಷಿಪಣಿಗಳು. ಇದರ ಸಾಫ್ಟ್ವೇರ್ ಮತ್ತು ಇಂಟರ್ಫೇಸ್ನಲ್ಲಿ ಕೊಂಚ ವ್ಯತ್ಯಾಸ ಇದೆ. ಈ ಕ್ಷಿಪಣಿಯನ್ನ ಸುರಕ್ಷಿತ ದೂರದಿಂದ ವಾಯುನೆಲೆಗಳು, ಬಂಕರ್ಗಳಂತಹ ಟಾರ್ಗೆಟ್ ಮೇಲೆ ದಾಳಿ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಹಾಗಾದ್ರೆ ಸ್ಕಾಲ್ಪ್ ಮಿಸೈಲ್ನ ವಿಶೇಷತೆ ಏನು ಅಂತ ನೋಡೋದಾದ್ರೆ, ಸ್ಕಾಲ್ಪ್ ಮಿಸೈಲ್ 550 ಕಿಲೋಮೀಟರ್ ವರೆಗೂ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ. ರಫೇಲ್ ಫೈಟರ್ ಜೆಟ್ಗೆ ಸ್ಕಾಲ್ಪ್ ಮಿಸೈಲ್ ಜೋಡಿಸಿ ದಾಳಿ ಮಾಡಲಾಗಿದೆ. ಫ್ರಾನ್ಸ್ನಿಂದ ಖರೀದಿಸಿರುವ ಸ್ಕಾಲ್ಪ್ ಮಿಸೈಲ್ನಿಂದ ಅಟ್ಯಾಕ್ ಮಾಡಲಾಗಿದೆ. ಸ್ಕಾಲ್ಪ್ ಮಿಸೈಲ್ನಿಂದ ಹೆಚ್ಚಿನ ಹಾನಿಯಾಗೋದು ಖಚಿತ ಅಂತ ಹೇಳಲಾಗಿದೆ. ಜೊತೆಗೆ ಸ್ಕಾಲ್ಪ್ ಕ್ರೂಸ್ ಮಿಸೈಲ್ 1300 kg ತೂಕವನ್ನ ಹೊಂದಿರುತ್ತದೆ. ನೋಡಿದ್ರಲ್ಲ, ಇಂಥದ್ದೊಂದು ಭಯಾನಕ ಬ್ರಹ್ಮಾಸ್ತ್ರದ ಮೂಲಕ ಆಪರೇಷನ್ ಸಿಂಧೂರ ಯಶಸ್ವಿಗೊಳಿಸಲಾಗಿದೆ. ಭಾರತೀಯ ಸೇನೆ ಆರ್ಭಟಕ್ಕೆ ಉಗ್ರರು ಮಲಗಿದ್ದಲ್ಲೇ ಪ್ರಾಣ ಬಿಟ್ಟಿದ್ದು ಭಾರತೀಯ ಪ್ರತೀಕಾರ ಸಕ್ಸಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.